ತಮಾಷೆನೇ ಅಲ್ಲ. ಅಲ್ರಿ ಕ್ಯಾಪ್ಟನ್ ಅದನ್ನು ಈಗ ಅವ್ನು ಡಿಸೈನ್ ಮಾಡ್ಕೋಬೇಕು. ಫಸ್ಟ್ ಅವ್ನಿಗೆ ನಿದ್ದೆ ಬರುತ್ತೆ ಅಂತ ನಾನು ಇಂಟ್ರೆಸ್ಟೇ ಕಟ್ಸ್ಬಿಟ್ಟ ಫಸ್ಟು. ನಾನು ಆಮೇಲೆ ಟ್ರಿಗರ್ ಆಗಿದ್ದು ಅಲ್ಲಿಂದ ಶುರುವಾಗಿದ್ದು. ಕ್ಯಾಪ್ಟನ್ ಆದರೆ ಈಗ ಅದೇ 1 ಅವರ್ ನೀವು ಗುರು ಜೊತೆ ಕೂತ್ಕೊಳ್ಳಿ, 1 ಅವರ್ ಸುಜನ್ ಅವ್ರನ್ನ ರಿಪ್ಲೇಸ್ ಮಾಡು ಅಂದ್ಬಿಟ್ಟು ಎಲ್ಲ ಹೆಂಗೆ ಬೇಕಾದ್ರೆ ಆರ್ಗನೈಸ್ ಮಾಡ್ಬೋದಿತ್ತು. ಮಾಡಿಬಿಟ್ಟಿದ್ರೆ ಅವಾಗ ಎಲ್ರಿಗೂ ರೆಸ್ಟು ಆಗಿರೋದು ಕೆಲಸನೂ ಆಗಿರೋದು. ನಾನೊಬ್ಬ ನಿದ್ದೆ ಮಾಡೋ ಹಂಗಿಲ್ಲ. ನಾನು ಇನ್ಯಾರು ಒಬ್ಬ ಸಿಕ್ಕ ನಾನು 2 ಕಿವಿ ಕೊಡಿ ಅಂತ ಕೇಳಿದ್ದು ನಾನು, ಒಬ್ಬನ ಕೊಡಿ ಯಾರು ಅಂತ. ಸೊ ಅದನ್ನು ಹೇಳಿದ್ದೀನಿ ಅವನಿಗೆ, ಬಟ್ ಮಾಡಿಲ್ಲ ಅವನು. ಸೊ ಅವನು ತುಂಬ ಕಂಫರ್ಟ್ ಝೋನಲ್ಲಿದ್ದಾನೆ. ಕಂಫರ್ಟ್ ಝೋನ್ ಅಂದರೆ ಆ್ಯಕ್ಟಿವ್ ಇಲ್ಲ, ರಿಯಾಕ್ಟಿವ್ ಇಲ್ಲ, ಆ್ಯಕ್ಟಿವೂ ಅಲ್ಲ. ಸೊ ಇದೇ ಸ್ಟ್ರಾಟಜಿ ಅನ್ಕೊಂಡ್ಬಿಟ್ಟಿದ್ದಾನೆ. ಏನೂ ಮಾಡದೇ ಗೆಲ್ಲಕ್ಕಿಂತ ಏನಾದರೂ ಮಾಡಿ ಸೋಲೋದು ಬೆಟ್ರು ಅಂತ ನಾನು ಲೈಫ್. ಕರೆಕ್ಟ್ ಸರ್. ಸೊ ಅದು ನಮ್ಮದು ಪಾಲಿಸಿ ನೋಡಿ. ಹಂಗೆ ಅನಲೈಸಿಸ್ ಹೇಳ್ತೀನಿ, ಒಬ್ಬೊಬ್ರದ್ದು ಅನಾಲಿಸಿಸ್ ಹೇಳ್ತೀನಿ. ಇಲ್ಲಿ ನೀವು ಹಳಬ್ರು, ನಾನು ಹೊಸಬ. ನಾನು ಇಷ್ಟು ದಿನದಲ್ಲಿ ಹೇಳ್ತೀನಿ, ಕರೆಕ್ಟಾಗಿ ಹೇಳ. ನಮ್ಮ ಇವನು ಪಟೇಲ್ರು ತುಂಬ ಒಳ್ಳೆಯ ಮನುಷ್ಯ, ವ್ಯಕ್ತಿತ್ವ ಮೋಸ ಇಲ್ಲ ಪಾಪ. ಈ ಸುಳ್ಳು ತಟವಟ, ಇನ್ನು ನಾನು ಸ್ವಲ್ಪ ಕಳ್ಳ ಚೇಷ್ಟೆ ಮಾಡೋದು, ರೇಗಿಸೋದು, ಅವ್ನು ಗೊತ್ತಿಲ್ಲದೆ ರೇಗಿಸೋದೆಲ್ಲ ಮಾಡ್ಬಿಡ್ತೀನಿ. ಬಟ್ ಅವನು ಹಂಗಿಲ್ಲ, ಅವನು ಹೃದಯ ಶುದ್ಧಿ. ಅದು ಮಾತ್ರ ವೆರಿ ಕ್ಲಿಯರ್. ದುಡ್ಡೇ ದೊಡ್ಡಪ್ಪ ಅಂದಾಗ ಬರ್ರೆ ಆಡೋಣ ಅಂತಿರಲ್ಲ, ಆ ಥರ ಟೆಕ್ನಿಕ್ ಅದು ವೀಕು ಮುಂದೆದು. ಈಗ ಸ್ವಲ್ಪ ಅದು ಗ್ಯಾಸ್ ಕಮ್ಮಿ ಸಿಲಿಂಡ್ರಲ್ಲಿ. ಸಂತೋಷದ ಈಗ ಅದೇ ಅನ್ಕೋತಾ ಇದ್ದೆ, ಬೇರೆ ಯಾರ ಜೊತೆನೂ ಸೇರಬಾರ್ದು, ಹುಡುಗಿರ ಜೊತೆ ಸೇರ್ಬೇಕಂತ. ಯಾರೋ ಒಬ್ಬರ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾ ಇರೋದು. ದೀಪಿಕನ ಜೊತೆ ಕೂತಿರ್ತಾನೆ, ನಾನು ನೋಡಿದ್ರೆ ತುಂಬ ಹೊತ್ತು ಕೂತಿರ್ತಾನೆ ಅವ್ರ ಜೊತೆ. ಆಮೇಲೆ ಅವ್ಳಿಗೆ ತಿನ್ಸೋದು. ಸೊ ಅವ್ನಿಗೇನಾಗುತ್ತೆ, ರಿಲೀಫ್ ಆಗ್ಬಿಡುತ್ತೆ, ಈ ಒಂಟಿತನ ಎಲ್ಲ ಹೋಗುತ್ತೆ. ದೀಪಿಕಾ ಪಾಪ ಅವಕಾಶ ವಂಚಿತೆ. ಅಂದರೆ ಪಾಪ ಸಿನಿಮಾಗಳು ಮಾಡಿದ್ರು, ಅದೇನೋ ವರ್ಕೌಟ್ ಆಗಿಲ್ಲ, ಅದೇನೋ ಇದು ಕೆಲವ್ರಿಗೆ ಒಲಿಯಲ್ಲ, ಅದು ಬರೋಲ್ಲ, ಅದೃಷ್ಟಗಳು ಒಳಗೆ ಅದು ಬರೋಲ್ಲ. ಅದು ಕೆಟ್ಟ ಹುಡುಗಿ ಅಲ್ಲ, ಪೆದ್ದು ಅಂತೀವಿ, ತೀರಾ ಪೆದ್ದು ಹುಡುಗಿ ಅದು. ನನ್ನ ಅನಲೈಸ್ ಪ್ರಕಾರ ಅದು ಬಟ್ ಗುಡ್ ಗರ್ಲ್, ಬಟ್ ಒಳ್ಳೆತನ ಒಂದು ಇದು. ಇನ್ನು ಅನುಪಮ ಬಂದರೆ ಅದಕ್ಕೆ ರಿವರ್ಸು, ಮಹಾನ್ ಕಿಲಾಡಿ ಹುಡುಗಿ ಅವಳು. ಮಹಾನ್ ಕಿಲಾಡಿ ಅಂದರೆ ಅವಳು ಏನು ಅಂದ್ಕೊಂಡಿದ್ದಾಳೆ, ತಾನು ಪ್ರಪಂಚ ನಾನು ತುಂಬ ಅಮಾಯಕಗಳನ್ನಾಗಿ ನೋಡುತ್ತೆ ಅಂತ ಅಂದ್ಕೊಂಡಿದ್ದಾಳೆ ಅವಳು. ಅವಳು ಕಿಲಾಡಿತನ ನಾನು ತುಂಬ ಈಸಿ ಹಿಂಗೆ ಹಿಡಿಬಲ್ಲೆ ನಾನು. ಐ ಕ್ಯಾನ್ ರೀಡ್ ಫೇಸಸ್. ಎಷ್ಟೇ ಮುಖವಾಡ ಹಾಕ್ಕೊಂಡ್ರು ಒಂಚೂರು ಹಿಂಗೆ ನಾವು ಟಕ್ಕನ್ನು ಮುಚ್ಚಿಬಿಡ್ತೀನಿ. ಓಹೋ ಇದ್ದಾನೆ. ಅವಳು ತುಂಬ ಕಿಲಾಡಿ ಹುಡುಗಿ ಅವಳು, ಕಿಲಾಡಿ ಅಂತ ಕಿಲಾಡಿ. ನಿಮ್ಮ ಅಭಿಪ್ರಾಯ ಅನುಪಮ ಬಗ್ಗೆ? ಇಷ್ಟು ದಿವಸ ನಾನು ನಾಮಿನೇಟ್ ಆಗೋಕ್ಕೆ ಕಾರಣನೇ ಅವರಿಬ್ಬರು. ಯಾರಿಬ್ಬರು? ನೀನು ಒಂದು ಮನೇಲಿದ್ದು ಯು ಕಾಂಟ್ ಅಂಡು ಅಡ್ವಾಂಟೇಜ್ ತಗೋಬಾರ್ದಲ್ಲ. ನಾನೇ ಕರೆಕ್ಟು. ನಾನು ಈಗ ಬಿಗ್ ಬಾಸ್ ನಿನ್ನ ಅಪಾಯಿಂಟ್ ಮಾಡಿರೋಂಥ ಜ್ಞಾನಜ್ಯೋತಿ ಅಲ್ಲ ನೀನು. ನೋ ವಾಟ್ ಐ ಮೀನ್. ನೀನು ಇಲ್ಲಿಗೆ ಎಲ್ಲರೂ ಜ್ಞಾನ ಹಂಚಕ್ಕೆ ಬಂದಿರೋಂಥ ಗುರು ಅಲ್ಲ. ನಾನು ಒಂದೇ ಮಾತು, ನೀವು ಏನಕ್ಕೆ ಬಂದ್ರಿ ಇಲ್ಲಿಗೆ? ಹೇಳ್ತಾರಲ್ಲ, ಅವ್ರೇನೋ ಕಂಟೆಂಟ್ ಕೊಡಕ್ ಬಂದಿರೋದು ಅಂತಾನೆ ಅವ್ರು ಹೇಳೋದು. ಅಂದ್ರೆ 14 ಜನ ಇನ್ನೇನಕ್ಕಿರೋದು ನಾವು ಹೇಳಿದ್ರಲ್ಲ. ಒಬ್ಬೊಬ್ಬರು ಆ ಹುಡುಗಿ ಹಾಡ್ಕೊಂಡು ಕೂತ್ಕೊಂಡು ಸ್ಟ್ರಾಟಜಿ ಪ್ಲಾನ್ ಮಾಡ್ತಿರ್ತಾಳೆ. ಅವನೊಬ್ಬ ಬ್ಯಾಟ್ರಿ ಇಲ್ದಿರೋ ರೋಬೋಟ್ ಸುಮ್ಮನೆ ಕೂತಿರ್ತಾನೆ. ಅವನೊಬ್ಬ ಕಟ್ ಮಾಡಿದ್ರೆ ನಿದ್ದೆ ಮಾಡೋದು ಬೇಡ ಅಂತ ಅರ್ಧ ಕಣ್ಣಲ್ಲಿ ಸ್ಟ್ರಾಟಜಿ ಮಾಡ್ಕೊಳ್ಳೋರು ಒಂದಷ್ಟು ಜನ ಇರ್ತಾರೆ. ಆಮೇಲೆ ಕಾಲು ಹಿಡಿದು ಒಂದಷ್ಟು ಜನ ಕಾಲ ಕಳೀತಾರೆ ಅಷ್ಟೇ. ಅಂದರೆ ನಿಮಗೆ ಆಕ್ಟಿವ್ ಆಗಿರೋದು ಗೊತ್ತಿಲ್ಲ. ನೀನೇನೋ ಅಡುಗೆ ಮಾಡ್ಕೊಂಡು ಒಂದು ಸ್ವೀಟ್ ಆಗಿರೋದು ಗೊತ್ತಿಲ್ಲ. ನಿನ್ನೆ ನಾನು ಕೇಳಿದ್ನಲ್ಲ ಸರ್, ನಾವು 14 ಜನನು ಏನದು ಕಾರ್ಯಕ್ರಮಕ್ಕೆ ಕರೆದಿರೋದಲ್ವ ಅಂತ ಏನೋ ಮಾತಿಗೆ ಹಂಗೆ ಬಂದಾಗ ಅವ್ರು ಹೇಳಿದ್ರು, ಇಲ್ಲ ನನ್ನನ್ನು ಕಂಟೆಂಟ್ ಕೊಡೋಕ್ಕೆ ಅಂತಲೇ ಕರೆಸಿರೋದು. ಕೊಡಿ ಕಂಟೆಂಟು. ಅದಕ್ಕೆ ಅವರು ಪ್ರತಿಯೊಂದು ಮಾತೂ ಇದು ಕಂಟೆಂಟ್ ಆಗುತ್ತೆ, ಇದು ಆ ಕಂಟೆಂಟ್ ಅನ್ನೋ ಪದ ಇಸ್ ಇರಿಟೇಟಿಂಗ್. ಬಾ ನೀನು 70 ಎಪಿಸೋಡ್ ರೆಕಾರ್ಡ್ ಮಾಡೋಕ್ಕೆ ಹೇಳ್ತೀನಿ. ಓಕೆ, ನೀವು ಬಾ ನೋಡು ಹೆಂಗಿರುತ್ತೆ ನೋಡು, ನಿಮಗೆ ಗೊತ್ತಾಗತ್ತಾಗ ಎಸ್ ಗುರುಗಳೇ ಕರೆಕ್ಟಾಗಿ ಮಾಡಿದ್ರಿ ನೀವು ಅಂತ. ಏನಂದಿತ್ತು ಗೊತ್ತಾ ಅವನಿಗೆ ಬೆಳಿಗ್ಗೆ, ನಾನು ಬಿಗ್ ಬಾಸ್ನ ಗೆಲ್ಲೋದು ಹೇಗೆ ಅನ್ನೋ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ ಅಂತ. ವಾಟ್ ಇಸ್ ದಿಸ್? ಹಾಂ, ಇದನ್ನ ನೋಡು ಮಗ. ದೆನ್ ಯು ವಿನ್. ನೋ ದೆನ್ ಎಕ್ಸಾಕ್ಟ್ಲಿ ದೆನ್ ಯು ವಿನ್. ನೀವು ಬೇರೆಯವ್ರಿಗೆ ಸ್ಟ್ರಾಟಜಿಸ್ ಏನಕ್ಕೆ ಹಂಚ್ತೀರಾ? ಇಫ್ ಯು ಹ್ಯಾವ್ ದ ಸ್ಟ್ರಾಟಜಿ ಯು ವಿನ್. ಇಫ್ ಯು ಹ್ಯಾವ್ ದ ಸ್ಟ್ರಾಟಜಿ ಅಲ್ಲ, ಒಂದು ಸ್ಟ್ರಾಟಜಿ ಇಟ್ಕೊಂಡು ವಿನ್ ಆಗೋಕ್ಕಾಗತ್ತೆ ಅಂದರೆ ಯು ವಿನ್. ಅದೇ ಹೇಳಿದ್ದು. ಇನ್ನೊಬ್ಬರಿಗೆ ಹಂಚೋಂಥದ್ದು ಇಲ್ಲಿ ಯಾರೂ ಇಲ್ವಲ್ಲ ಇಲ್ಲಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅವ್ರನ್ನ ಅವನು ಹೌ ಟು ವಿನ್ ಬಿಗ್ ಬಾಸ್ ಸ್ಟ್ರಾಟಜಿ ಇವ್ರದ್ದು. ಐ ವಿಲ್ ವಿನ್ ಬಿಗ್ ಬಾಸ್. The only one person who took his name was Santosh, and
She did Adi. You guys forgot. Everyone else took Harshika. She took my name. She took Rohit's name. ಯಾರು ಇರಬೇಕು ಅಂದಾಗ. See, I will not. See, ನನಗೆ ಗೊತ್ತಲ್ವಾ, ನಂಗೆ ಸಖತ್ ಅಲ್ಲಿ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಆಗೋದೆ, ಸೈಲೆಂಟ್ ಆಗೋದೆ. ಬಟ್ ಏನಕ್ಕೆ ಹೇಳ್ತೀನಿ, ನಾನು ಕ್ಯಾಪ್ಟನ್ ಅನ್ನಲ್ಲ, ನಾನೊಬ್ಬ ನಾಮಿನೇಟ್ ಮಾಡಬೇಕಿತ್ತು. ಆವಾಗ ಡೈರೆಕ್ಟಾಗಿ ನಾನು ರೋಹಿತ್ ಹೆಸರು ತಗೊಂಡು ಬಟ್ ಅವನೇನು ಹೇಳಿದೆ ಗೊತ್ತಾ, ಇಡೀ ಮನೆಯಲ್ಲಿ ಎಕ್ಸೆಪ್ಟ್ ಸಂತೋಷ್ ಬಿಟ್ರೆ ನೋಬಡಿ ವಾಂಟ್ಸ್ ಮೀ ಟು ಬಿ ಇನ್ ದಿಸ್ ಹೌಸ್. ನಾನು ಈಗಲೂ ಹೇಳ್ದ ಕ್ಯಾಪ್ಟನ್ ಇದ್ರಲ್ಲೂ 9 ಜನ 11 ಜನ ಇದ್ದಿದ್ದು ನಾನು ಹೋಗ್ಬೇಕಂದ್ರೆ. ಸೊ 11 ಜನರಲ್ಲಿ 9 ಜನ ತಗೊಂಡ್ರು ಅಂತ ಒಂದೊಂದ್ಸತಿ ಒಂದೊಂದು ಹೇಳ್ತಾನೆ ಅವನು. ಐ ರಿಮೆಂಬರ್ ಅಲ್ವಾ, ನಾನಲ್ವಾ ಹೊರಗಡೆ ನೋಡಿರೋದು. ಐ ವಾಸ್ ಸೋ ಅಪ್ಸೆಟ್. ನನಗೆ ಆ ನಿಮಿಷಕ್ಕೆ ಅದು ರಿಯಲೈಸ್ ಆಗಿಲ್ಲ, ನನಗೆ ಆ ನಿಮಿಷಕ್ಕೆ ಸೇವ್ ಅಂತಾರೆ ಅಂತ. ಸಡನ್ಲಿ ನಾನು ಹೊರಗಡೆ ಹೋಗಿ ನೋಡಿದಾಗ ಹೆಂಗೆ ಅನ್ಸ್ಬಿಡ್ತು ಅಂದರೆ, ಈ ಹುಡುಗಿ ಹಂಗೆ ಮಾಡ್ತಾಳ. ನಾನು ಐ ವಾಸ್ ಸೋ ಗುಡ್ ಟು ಹರ್. ನಾನು ಏನೇ ಅವಳ ಬಗ್ಗೆ ಒಂದು ಮಾತಾಡ್ತಾ ಇರಲಿಲ್ಲ ಗೊತ್ತಾ. ನಾನು ಐ ವುಡ್ ಡಾನ್ಸ್ ವಿತ್ ಹರ್. ಎದ್ದಿದ ತಕ್ಷಣ ಫಸ್ಟ್ ಬಂದು ಹಗ್ ಮಾಡೋಳು, ಅಷ್ಟು ಚೆನ್ನಾಗಿದ್ದ. ನಂಗೆ ನಿಜವಾಗ್ಲೂ ಐ ಫೆಲ್ಟ್ ಶಿ ವಾಸ್ ಅ ಬ್ಯಾಕ್ ಸ್ಟ್ಯಾಬರ್. ನಿಜವಾಗ್ಲೂ ಅನಿಸ್ತು ನನಗೆ. I felt very bad. ನಾನು ಇವತ್ತು ನಂಗೆ ಅದೇ ಅನಿಸ್ತು. ತಮಾಷೆನೇ ಅಲ್ಲ.